ಹಲೋ ವೀಕ್ಷಕರೇ, ನಾನಿವತ್ತು ನಿಮ್ಮನ್ನು ರಾಮಾಯಣಕ್ಕೆ ಸಂಬಂಧಪಟ್ಟ ಒಂದು ಪುರಾಣ ಪ್ರಸಿದ್ಧ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಯಾವುದೇ ಜಾಗ ಅಂತ ಹೇಳಿ. ಅರೌಂಡ್ 100 ಕಿಲೋಮೀಟರ್ಸ್ ದೂರದಲ್ಲಿರ್ತಕ್ಕಂಥ ಈ ಜಾಗ ಬೆಂಗಳೂರು ಕಡೆಯಿಂದ ಯಾವುದೇ ಟೈಮಲ್ಲಾದರೂ ವಿಸಿಟ್ ಮಾಡ್ಬೋದು ನೀವು. ಇಂಥ ಸೀಸನ್ ಅನ್ನೋದೇನಿರೋಲ್ಲ, ಬಟ್ ಸಮ್ಮರಲ್ಲಿ ಹೋದರೆ ಟ್ರೆಕ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಶಿವರಾತ್ರಿ ಆದ ನಂತರ ಇಲ್ಲಿ ಆ್ಯಕ್ಚುಲಾಗಿ ಒಂದು ಜಾತ್ರೆ ನಡೆಯುತ್ತೆ. ಒಂದು ಮದುವೆ ಸಂಭ್ರಮನ ವರ್ಷ ಆಚರಿಸ್ತಾರೆ. ಸೊ ಯಾರ್ದು ಮದುವೆ ಏನದು ಅಂತ ಹೇಳ್ತೀನಿ. ರಾಮ ಸೀತಾರವ್ರ ಮದುವೆ ಸಂಭ್ರಮವನ್ನು ಆಚರಿಸ್ತಾರೆ ಶಿವರಾತ್ರಿಯ ನಂತರ ದಿನದಲ್ಲಿ. ಹಾಗೆಯೇ ಈ ಜಾಗದ ಫೇಮಸ್ ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ, ಇಲ್ಲಿ ಲವಕುಶ ಹುಟ್ಟಿರ್ತಾರೆ. ಸೀತೆ ಎಕ್ಸೆಲಲ್ಲಿ ಇರಬೇಕಾದ್ರೆ, ಅಂದರೆ ವನವಾಸದಲ್ಲಿರಬೇಕಾದ್ರೆ ಅವರು ಪ್ರೆಗ್ನೆಂಟ್ ಆಗಿರ್ತಾರೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಸೊ ಅವರು ವಾಲ್ಮೀಕಿ ಅವರನ್ನು ಮೀಟ್ ಮಾಡ್ತಾರೆ ಈ ಜಾಗದಲ್ಲಿ. ಆ್ಯಂಡ್ ವಾಲ್ಮೀಕಿ ಅವರಿಗೆ ಒಂದು ಉಳ್ಕೊಳ್ಳೋಂಥ ವ್ಯವಸ್ಥೆನ ಕೊಡ್ತಾರೆ. ಹಾಗೆಯೇ ಅವ್ರ ಆರೈಕೆ ಕೂಡ ಮಾಡ್ತಿರ್ತಾರೆ. ಇಲ್ಲಿ ಸೀತಾಮಾತೆ ಲವ ಅವ್ರ ಕುಶಾಗೆ ಜನ್ಮವನ್ನು ನೀಡುತ್ತಾರೆ. ಸೊ ನಾವು ಹೋಗಿದ್ದು ಸನ್ರೈಸ್ ನೋಡಲಿಕ್ಕೆ ಅಂತ ಹೇಳಿ ನೋಡ್ತಿರ್ಬೋದು. ಆಲ್ರೆಡಿ ಅರ್ಲಿ ಮಾರ್ನಿಂಗ್ ಟ್ರೆಕ್ನ ಸ್ಟಾರ್ಟ್ ಮಾಡಿದ್ವಿ. ಬಂಡೆಗಳು ತುಂಬ ಅಮೇಝಿಂಗಾಗಿ ಅಲೈನ್ ಆಗಿರುತ್ತೆ ಇಲ್ಲಿ ಈ ಬೆಟ್ಟದಲ್ಲಿ. ಒಂದಕ್ಕೊಂದು ಒಂಥರಲ್ಲ ತುಂಬ ಬ್ಯಾಲೆನ್ಸ್ಡ್ ವೇನಲ್ಲಿರುತ್ತೆ. ನಾವು ನೇಚರ್ನ ಡಿಸ್ಟರ್ಬ್ ಮಾಡಲಿಲ್ಲ ಅಂತಂದರೆ ಅದು ತುಂಬ ಅಚ್ಚುಕಟ್ಟಾಗಿಯೇ ಇರುತ್ತೆ. ನಾವು ನೇಚರ್ನ ಡಿಸ್ಟರ್ಬ್ ಮಾಡಿ ಎಲ್ಲನ ಹಾಳು ಮಾಡ್ತೀವಿ. ಬಂಡೆಗಳು ನೋಡಿ ಎಷ್ಟು ನೀಟ್ ಅಲೈನ್ ಆಗಿದೆ ಅಂತ ಹೇಳಿ. ಸೊ ಈ ಥರ ಹಾಕರ್ಸ್ ಇದ್ದೇ ಇರ್ತಾರೆ. ಥ್ರೋಟ್ ದ ಇರಲ್ಲ. ಈಗೇನಲ್ಲಿ ನೀವು ನೋಡೋದ್ರೆಲ್ಲ ಸೆಲ್ ಮಾಡೋಂಥದ್ದು ಫೇರ್ ಅಥವಾ ಜಾತ್ರೆ ಸಮಯದಲ್ಲಿ ಇರ್ತಾರೆ. ಹಾಗೆಯೇ ಇಲ್ಲಿ ನೋಡ್ತಿರ್ತಕ್ಕಂಥದ್ದು ಕಲ್ಲುಗಳನ್ನ ಜೋಡಿಸಿರ್ತಾರೆ. ಸೊ ನಿಮ್ಮ ಅರಿಕೆಗಳೇನಾದರೂ ಇತ್ತು ಅಂತಂದರೆ ಈ ಥರ ಕಲ್ಲುಗಳನ್ನ ಜೋಡಿಸಿ ಬೇಡಿಕೆಯನ್ನು ಸಲ್ಲಿಸಿದ್ರೆ ನಿಮ್ಮ ಹರಕೆಗಳು ಈಡೇರ್ತವೆ ಅನ್ನೋದೊಂದು ನಂಬಿಕೆ. ಹಾಗೆಯೇ ಪುರಾಣ ಪ್ರಸಿದ್ಧಿಯ ಅಂತ ಕಟ್ಟಡಗಳನ್ನು ನೋಡ್ಬೋದು ನೀವು ಇಲ್ಲಿ. ತುಂಬ ಅಚ್ಚುಕಟ್ಟಾಗಿ ಅಲ್ಲೇನಾಗಿರ್ತಕ್ಕಂಥದ್ದು. ಸೊ ಇದನ್ನೆಲ್ಲ ದಾಟ್ಕೊಂಡು ಮುಂದೆ ಹೋಗ್ತಿದ್ರೆ ಒಂದು ಪಾಂಡ್ ಸಿಗುತ್ತೆ, ಕುಂಟೆ. ಸೊ ಈ ಜಾಗದಲ್ಲಿ ರಾಮನ ಅಶ್ವಮೇಧ ಕುದುರೆ ಏನಿರುತ್ತೆ, ಸೊ ಅವುಗಳು ನೀರು ಕುಡಿಲಿಕ್ಕೆ ಬಂದಿರ್ತವೆ ಈ ಜಾಗದಲ್ಲಿ. ಸೊ ನೀರು ಕುಡಿಯೋಕ್ಕೆ ಬಂದಂಥ ಸಮಯದಲ್ಲಿ ಲವಕುಶ ಅಲ್ಲೇ ಆಟ ಆಡ್ತಿದ್ದವರು ಆ ಕುದುರೆಯನ್ನು ಹಿಡಿದು ಕಟ್ಟಾಕ್ತಾರೆ. ಎಲ್ಲಿ ಕಟ್ಟಾಕ್ತಾರೆ ಅನಂತರ ಏನಾಯಿತು ಅನ್ನೋದನ್ನು ಹೇಳ್ತೀನಿ. ಫಸ್ಟು ಸೀತಾಮಾತೆ ದರ್ಶನ ಮಾಡ್ಕೊಂಬರೋಣ. ಬೆಟ್ಟ ಹತ್ತಿರಬೇಕಾದ್ರೆ ಬಂಡೆ ಮೇಲೆ ಈ ಥರ ಪೇಂಟಿಂಗ್ಸ್ನ ನೋಡ್ಬೋದು ನೀವು. ರಾಮಾಯಣದ ಒಂದು ಕಥೆಯನ್ನು ನರೇಟ್ ಮಾಡ್ತಕ್ಕಂಥ ಪೇಂಟ್ಗಳು. ಟ್ರೆಕ್ ವಿಚಾರಕ್ಕೆ ಬಂದರೆ ತುಂಬ ಹಾಡೇನಲ್ಲ, ತುಂಬ ಈಸಿಯಾಗಿ ನೆನೆ ಹತ್ತಬೋದು ಬೆಟ್ಟನ. ಒಂದು ಜಾಗದಲ್ಲಿ ಮಾತ್ರ ಸ್ವಲ್ಪ ಸ್ಟೀಪ್ ಇರುತ್ತೆ. ನಾವು ಹತ್ತಿರಬೇಕಾದ್ರೆ ಹಾಗೆ ಸನ್ರೈಸ್ ಆಗ್ತಾಯಿತ್ತು. ಅಮೇಝಿಂಗ್ ಸನ್ರೈಸು, ತುಂಬ ಅದ್ಭುತವಾದಂಥ ವ್ಯೂಸ್ ಸಿಗುತ್ತೆ ಇಲ್ಲಿಂದ, ಬೆಟ್ಟ ಗುಡ್ಡ ಬಂಡೆಗಳ ಮಧ್ಯದಿಂದ. ಸೊ ಈ ಜಾಗ ಸ್ವಲ್ಪ ಸ್ಟೀಪ್ ಆಗಿರೋದ್ರಿಂದಾಗಿ ಕಷ್ಟ ಅನಿಸ್ಬೋದು ನಿಮಗೆ. ಅದು ಬಿಟ್ಟು ಇನ್ನೆಲ್ಲನೂ ತುಂಬ ಈಸಿಯಾಗೇ ಇರುತ್ತೆ ಹತ್ತಲಿಕ್ಕೆ. ಸೊ ಇದರಂಥ ಅಮೇಝಿಂಗ್ ವ್ಯೂಸ್ನ ನೋಡಿಕೊಂಡು ಹೊರಟ್ವಿ ನಾವು. ಇನ್ನೇನು ಸೀತಾ ಪಾರ್ವತಿ ಟೆಂಪಲ್ ಹತ್ರ ಬರ್ತಿದ್ದೀವಿ. ಈ ಥರ ಈ ಪ್ಲಾಸ್ಟಿಕ್ ಕವರ್ಗಳನ್ನ ಅದು ಏನು ಕಟ್ಟಿದ್ದಾರೆ ಅಂತ ನನಗೂ ಕೂಡ ಅರ್ಥ ಆಗೋಲ್ಲ. ಸುಮ್ಮನೆ ಜಾಗ ಏನಂತಾರೆ ಹೆಸರನ್ನು ಕೆಡಿಸ್ತಾ ಇದ್ದಾರೋ ಅಥವಾ ಲಿಟ್ರಲಾಗಿ ಇದಕ್ಕೇನಾದರೂ ಸಮ್ ಸಿಗ್ನಿಫಿಕೆನ್ಸ್ ಇದೆಯೋ ಗೊತ್ತಿಲ್ಲ. ಸೊ ನೀವು ನೋಡ್ತಿರ್ತಕ್ಕಂಥದ್ದಲ್ಲಿ ಸೀತಾ ಪಾರ್ವತಿ ದೇವಿ ದೇವಸ್ಥಾನ. ಹಾಗೆಯೇ ಸನ್ರೈಸ್ ಆಗ್ತಿರ್ತಕ್ಕಂಥ ದೃಶ್ಯಗಳು. ಯೂಶ್ವಲಾಗಿ ಇಷ್ಟೊಂದು ಜನಜಂಗುಳಿ ಎಲ್ಲ ಇರಲ್ಲ. ಜಾತ್ರೆ ಇರೋ ಕಾರಣದಿಂದಾಗಿ ಇಷ್ಟು ಜನಜಂಗುಳಿ ಇದೆ. ಇಲ್ಲ ಅಂತಂದರೆ ಹರಕೆ ಇರೋರು ಇದು ಆ್ಯಕ್ಚುಲಿ ನನ್ನ ಮನೆ ದೇವರು ಕೂಡ. ನಾವು ಹೋಗಿ ಅಲ್ಲಿ ಅಭಿಷೇಕ ಎಲ್ಲ ಮಾಡಿಸ್ತಾ ಇರ್ತೇವೆ. ಉಳಿದಂಥ ಜನ ಹತ್ತುತ್ತಾ ಇರ್ತಿದ್ರು. ನಾವು ಮೇಲುಗಡೆ ಹತ್ತಿ ಆಲ್ರೆಡಿ ಈ ಥರದೊಂದು ಅದ್ಭುತವಾದ ವ್ಯೂನ ಎಂಜಾಯ್ ಮಾಡ್ತಾ ಹಾಗೆಯೇ ಪಾರ್ವತಿ ದೇವಿಯನ್ನು ನೋಡೋಣ, ಸೀತಾ ಪಾರ್ವತಿ ದೇವಿಯವ್ರನ್ನ. ಸೊ ಭಕ್ತರು ವಿಶೇಷ ಸಂಖ್ಯೆಯಲ್ಲಿ ಬಂದಿಲ್ಲಿ ಈ ಸಮಯದಲ್ಲಿ ಪೂಜೆಗಳನ್ನ ಅರ್ಪಿಸ್ತಾ ಇರ್ತಾರೆ. ಬೆಟ್ಟದ ಮೇಲೆ ಇರ್ತಕ್ಕಂಥ ಈ ಒಂದು ಪುಟ್ಟ ದೇವಸ್ಥಾನ ತುಂಬ ಚೆನ್ನಾಗಿರುತ್ತೆ ಇಲ್ಲಿಂದ ವ್ಯೂಸ್ ನೋಡೋದಕ್ಕೆ. ಸೊ ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಒಂದ್ಸರಿ ವಿಸಿಟ್ ಮಾಡ್ಬೋದು ನೀವು. ಫೈನಲ್ ಆಗಿ ಸೀತಾ ಪಾರ್ವತಿ ದೇವಸ್ಥಾನ. ಸೊ ಬನ್ನಿ ಸೀತಾ ಪಾರ್ವತಿ ದೇವಸ್ಥಾನ ದರ್ಶನ ಮಾಡ್ಕೊಳ್ಳೋಣ. ಅಮ್ಮನವರು ಇದು ಹೊರಳುಗುಂಡು ಅಂತ ಹೇಳಿ. ಅಂದರೆ ಈ ಬಂಡೆ ಕೆಳಗಡೆ ನೀವು ಒಂದು ಸರಿ ಹೊರಳಿದ್ರೆ, ಒಂದು ಸರಿ ಎಲ್ಲ 3 ಸರಿ ಹೊರಳಬೇಕಾಗತ್ತೆ.
ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ವೈಬ್ಸನ್ನೆಲ್ಲ ಅದು ಅಲ್ಲಿನೇ ಹಿಡ್ಕೊಂಡು ಪಾಸಿಟಿವ್ ವೈಬ್ಸ್ ಜೊತೆಗೆ ನಿಮ್ಮನ್ನು ಹೊರಗೆ ಕಳಿಸುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಎಸ್ಪೆಷಲಿ ಭೂತ ಗೀತ ಇರುವಂಥವ್ರು ಈ ಬಂಡೆ ಕೆಳಗಡೆ ಹೋಗೋದ್ರೆ ಅವ್ರಿಗೆ ಭೂತ ಬಿಟ್ಟೋಗುತ್ತೆ ಅನ್ನೋ ನಂಬಿಕೆ ಇಲ್ಲಿ ಜನಗಳಿಗೆ. ಹಾಗೇನೇ ನೀವು ನೋಡೋದಕ್ಕೆ ತುಂಬ ಕಿರಿದಾದಂಥ ಜಾಗ ಅನಿಸುತ್ತೆ, ಬಟ್ ತುಂಬ ಫ್ಯಾಟ್ ಇರೋರು ಕೂಡ ಇಲ್ಲಿ ಸಲೀಸಾಗಿ ಹೊರಡ್ಬಿಡ್ಬೋದು ಅಂತ ಹೇಳ್ತಾರೆ. ಅದು ನಿಜ ಕೂಡ ಅನಿಸುತ್ತೆ. ತುಂಬ ಜನ ಫ್ಯಾಟ್ ಇರೋರು ಕೂಡ ಈ ಕಿರಿದಾದ ಜಾಗದಲ್ಲಿ ಹೆಂಗೆ ಹೋಗೋದು ಅಂತ ಅನ್ಕೊತಿರ್ತಾರೆ. ಬಟ್ ಆ ಪ್ಲೇಸಲ್ಲಿ ಹೋಗ್ತಿದ್ದಂಗೆ ಏನಂದರೆ ಸಮ್ಹೌ ಯು ವಿಲ್ ಪಾಸ್ ಥ್ರೂ ಇಟ್. ಸೊ ಒಳ್ಳುಗುಂಡು ಜಾಗದಿಂದ ಈ ಥರದ ಒಂದು ದಿವ್ಯ ದೃಶ್ಯ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ. ಅನಂತರ ಅಗ್ನಿತೀರ್ಥ. ಸೊ ಈ ಥರದ ಮಾರ್ಕಿಂಗ್ಸ್ ಎಲ್ಲ ಕಡೆನೂ ಇದೆ ಬೆಟ್ಟದಲ್ಲಿ. ಏನೇನು ಯಾವ ಜಾಗದಲ್ಲಿ ಏನು ಸಿಗ್ನಿಫಿಕೆನ್ಸ್ ಇದೆಯೋ ಅದನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಅಂತ ಹೇಳಿ ಮಾರ್ಕಿಂಗ್ಸ್ ಮಾಡಿದ್ದಾರೆ. ಸೊ ಈ ಜಾಗದಿಂದ ರೈಟ್ ಸೈಡ್ಗೆ ನಾವು ಹೊರಟ್ರೆ ಸೀತಾಮಾತೆಯ ದೇವಸ್ಥಾನ ಅದು ಸೀತಾಮಾತೆ ಮನೆ ಸಿಗುತ್ತೆ. ಸೊ ಸೀತಾಮಾತೆ ಮನೆ ಕೂಡ ನಾನು ನಿಮಗೆ ತೋರಿಸ್ತೀನಿ. ಈ ಜಾಗ ನೀವು ನೋಡ್ತಿರ್ತಕ್ಕಂಥದ್ದು ಅಶ್ವಮೇಧ ಕುದುರೆಗಳನ್ನು ಕಟ್ಟಿ ಹಾಕಿದ್ದಿದ್ದು. ಅವಕ್ಕೆ ಫುಡ್ ಕೊಡದೇ ಇರೋ ಕಾರಣದಿಂದಾಗಿ ಈ ಕಲ್ಲನ್ನು ಕೊರ್ಕೊಂಡು ತಿಂದಿರ್ತವೆ. ಸೊ ನೀವೇನು ಈಗ ನೋಡ್ತಿದ್ದೀರಲ್ಲ ಈ ರಂಧ್ರ ಥರ ಅಥವಾ ಹೋಲ್ ಆಗಿರ್ತಕ್ಕಂಥದ್ದು, ಇದು ಕುದುರೆ ಕಲ್ಲನ್ನು ತಿಂದಿರ್ತಕ್ಕಂಥದ್ದು ಈ ಜಾಗದಲ್ಲಿ. ಸೊ ಹಾಗೇನು ಈ ಕಲ್ಲುಗಳ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೆ. ನಿಮಗೇನಾದರೂ ಹರಕೆಗಳಿತ್ತು ಅಂತಂದರೆ ಈ ಥರ ಕಲ್ಲುಗಳನ್ನ ಜೋಡಿಸಿ ಮಾರ್ಗಗಳನ್ನು ಸಲ್ಲಿಸಿಕೊಳ್ಬೋದು. ಸೊ ನಾವೀಗ ಸೀತಾಮಾತೆಯ ಮನೆ ಕಡೆ ಹೋಗ್ತಾ ಇದ್ದೀವಿ. ಸೀತಾಮಾತೆ ಇದ್ದಂಥ ಜಾಗ ಇದು ಅಂತ ಹೇಳಿದ್ದೆ ನಾನು. ಸೊ ಅವ್ರ ಮನೆಯನ್ನು ನೋಡೋದಕ್ಕೆ ಹೋಗೋಣ. ತುಂಬ ಕಿರಿದಾದ ಮನೆ ಅಂದರೆ ದೊಡ್ಡದಾಗೇನಲ್ಲ. ಬೆಟ್ಟಗಳಲ್ಲಿ ಅಂದಿನ ಕಾಲಕ್ಕೆ ಹೇಗಿರ್ತದೆ ತುಂಬ ಕಿರಿದಾಗಿ ಒಂದು ಗುಹೆ ಥರನೇ ಇದೆ ಅದು. ಆ್ಯಕ್ಚುಲಿ ಜನಜಂಗುಳಿ ಜಾಸ್ತಿ ಇದೆ, ಹೊರಗಡೆ ಹೋಗ್ಲಿಕ್ಕಾಗಲ್ಲ, ನನಗೆ ಕ್ಷಮಿಸಿ. ಬಟ್ ನೀವು ನೋಡೋದಾದರೆ ಒಂದು ಗುಹೆ ಅಷ್ಟೇ ಇರೋದು, ಇನ್ನೇನಿಲ್ಲ. ಸೊ ಈ ಜಾಗದಲ್ಲಿ ಸೀತಾಮಾತೆ ಉಳ್ಕೊಂಡಿದ್ರು ಅಂತ ಹೇಳ್ತಾರೆ. ಆ್ಯಂಡ್ ಈ ಜಾಗದ ಬಗ್ಗೆ ಹೇಳಿದ್ದೆ ನಾನು ಆಲ್ರೆಡಿ. ಕುದುರೆ ಬಂದು ನೀರು ಕುಡಿತಿರ್ಬೇಕಾದ್ರೆ ಹಲವು ಖುಷಿ ಅವರು ಹಿಡಿದು ಕೊಟ್ಟಾಕಿರುವಂಥದ್ದು ಈ ಜಾಗ. ಆನಂತರ ಮುಂದೆ ಹೋಗೋಣ. ಇನ್ನೊಂದು ಏನು ಬೆಟ್ಟ ಹತ್ತು ಬರೋರಿಗೆ ಇನ್ನೊಂದು ದಾರಿ ಇದು, ತುಂಬ ಚೆನ್ನಾಗಿರುತ್ತೆ. ಈ ದಾರಿನಲ್ಲಿ ಕೂಡ ನೋಡೋದಕ್ಕೆ ಆ ಹಿಂದೆ ಇರೋ ಬಂಡೆಗಳನ್ನು ನೋಡಿರಿ, ಒಂದ್ರ ಮೇಲೆ ಒಂದು ಎಷ್ಟು ನೀಟ್ ಅಲೈನ್ ಆಗಿದೆ ಅನಿಸುತ್ತೆ. ಏನಾದರೂ ಜೋರಾಗಿ ಶೇಕ್ ಆಯಿತು ಅಂತಂದರೆ ಬಂಡೆ ಕೆಳಗಡೆ ಬಿಟ್ಬಿಡುತ್ತೇನೋ ಅಂತ ಹೇಳಿ. ಬಟ್ ಸುಮಾರು ಏನಂತಾರೆ ರಾಮಾಯಣದ ಟೈಮ್ಗಳಿಂದನೂ ಅದು ಹಾಗೇ ಇದೆ, ಇದುವರೆಗೂ ಬಿದ್ದಿಲ್ಲ. ಸೊ ಇದು ನೋಡ್ತಿರೋದೊಂದು ಪಂಚಪಾಂಡವರ ದೇವಾಲಯ. ಇಲ್ಲಿ 5 ಲಿಂಗಗಳಿರ್ತವೆ, ಪಂಚಪಾಂಡವರಿಗೆ ಡೆಡಿಕೇಟೆಡ್. ರಾಮಾಯಣದಲ್ಲಿ ಪಂಚಪಾಂಡವರ ದೇವಸ್ಥಾನ ಏನಕ್ಕೆ ಬಂತು ಅನ್ನೋದು ನನಗೂ ಕೂಡ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ ನೋಡಲಿಕ್ಕೆ ಮಾತ್ರ. ಸೊ ಇಲ್ಲಿಂದ ಇದನ್ನೆಲ್ಲ ನೋಡಿಕೊಂಡು ಇಲ್ಲಿ ಏನು ಎಂಟ್ರಿ ರೆಸ್ಟ್ರಿಕ್ಷನ್ಸ್ ಇಲ್ಲ ಅಥವಾ ಬಾಗಿಲು ಹಾಕಿರ್ತಾರೆ ಅನ್ನೋದಿಲ್ಲ. ಥ್ರೂಔಟ್ ದ ಇಯರ್ ಎವ್ರಿ ಡೇ ಎವ್ರಿ ಟೈಮ್ ಓಪನ್ ಇರುತ್ತೆ. ಸೊ ನೀವು ಬಂದು ವಿಸಿಟ್ ಮಾಡ್ಕೋಬೋದು. ಅನ್ಲೈಕ್ ಬೇರೆ ದೇವಸ್ಥಾನಗಳಲ್ಲಿ ಯೂಶಲ್ ಬಾಗಿಲು ಹಾಕಿರ್ತಾರೆ, ಬಾಗಿಲು ಹೊರಗಡೆ ಇಟ್ಕೊಂಡೆ ನೋಡ್ಕೊಂಡು ಹೋಗಬೇಕಾಗುತ್ತೆ, ಆ ಥರ ಏನೂ ಇಲ್ಲ. ಸೊ ಇಲ್ಲಿ ನೀವು ನೋಡ್ತಿರ್ತಕ್ಕಂಥದ್ದು ವಾಲ್ಮೀಕಿ ಗುಹೆ. ವಾಲ್ಮೀಕಿಯವರಿದ್ದಂಥ ಗುಹೆ ಇದು. ಹಾಗೇನೇ ಸೀತಾಮಾತೆ ಲವಕುಶ ಅವರಿಗೆ ಜನ್ಮ ಕೊಟ್ಟಂಥ ಗುಹೆ ಇದು. ಏನಪ್ಪ ಅಂತಂದರೆ ಈ ಗುಹೆ ಒಳಗಡೆ ಮಣ್ಣನ್ನು ಎತ್ತುತ್ತಾ ಇರ್ತಾರೆ. ನೀವು ನೋಡ್ತಿರ್ಬೋದು ಜನ ಎಲ್ಲ ಇಲ್ಲಿ ಕ್ಯೂ ನಿಂತಿರೋದು. ಅಲ್ಲಿ ಗುಹೆ ಇದೆಯಲ್ಲ ತುಂಬ ಕಿರಿದಾದಂಥದ್ದು. ಅಲ್ಲಿ ಮಣ್ಣನ್ನು ಎತ್ಕೊಂಡು ಹೋಗಿ ಅದನ್ನು ನೀರು ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಗಂಜಿ ಥರ ಮಾಡಿ ಬಸ್ರಿ ಹೆಂಗಸರ ಹೊಟ್ಟೆ ಮೇಲೆ ಅದನ್ನು ಹಚ್ಚಿದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ರಿಗೆ ಪೇಯ್ನ್ಸ್ ತುಂಬ ಈಸಿ ಆಗುತ್ತೆ, ಡೆಲಿವರಿ ತುಂಬ ಈಸಿ ಆಗುತ್ತೆ ಅನ್ನೋದೊಂದು ನಂಬಿಕೆ. ತುಂಬ ಜನ ಅಲ್ಲಿಂದ ಗುಹೆ ಒಳಗಡೆ ಹೋಗಿ ಮಣ್ಣನ್ನು ತೊಗೊಂಡು ಹೋಗ್ತಾ ಇರ್ತಾರೆ. ಸೊ ಇದನ್ನೆಲ್ಲ ನೋಡ್ಕೊಂಡು ನೀವು ಕೆಳಗಡೆ ಬಂದಾದ ಮೇಲೆ ಈ ಥರದ ಪಂಚಲೋಹ ಪೇಂಟೆಡ್, ಯೆಲ್ಲೋ ಪೇಂಟೆಡ್ ನಿಮಗೆ ಒಂದು ಟೆಂಪಲ್ ಕಾಣುತ್ತೆ. ಏನಿದು ಅಂತ ನಾವು ನೋಡೋದಕ್ಕೆ ಹೋದ್ವಿ. ಅಷ್ಟೊಂದೇ ಸಿಗ್ನಿಫಿಕೆನ್ಸ್ ಏನಂತ ಅನಿಸಲ್ಲ, ಬಟ್ ಈ ಜಾಗದಲ್ಲಿ ಇದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ನಿಮಗೆ. ಅಲ್ಲೋಗಿ ಲಿಂಗಗಳನ್ನು ಅಲೈನ್ ಮಾಡಿದ್ದಾರೆ, ಕೆಲವೊಂದು ಮೂರ್ತಿಗಳನ್ನ ಇಟ್ಟಿದ್ದಾರೆ, ಚೆನ್ನಾಗಿದೆ. ನೀವು ಕೂಡ ಹೋಗ್ಬೋದು, ಕೂತ್ಕೊಳ್ಳಿ ಕೂಡ ಜಾಗ ಇದೆ. ಒಂದಷ್ಟು ಕ್ವಾಲಿಟಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಥವಾ ನೀವು ಬೆಟ್ಟದಿಂದ ಮೇಲೆ ಬಂದು ಅಥವಾ ಪಿಕ್ನಿಕ್ ಥರ ಬಂದಿದ್ರೆ ಇನ್ನೇನಕ್ಕೆ ಆಗಿರ್ಬೋದು, ನೀವು ಇಲ್ಲಿ ಬಂದು ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಸೇರಿ ಊಟ ಮಾಡಬೇಕು ಅಂತಂದರೆ ಓಪನ್ ಸ್ಪೇಸು ತುಂಬ ಚೆನ್ನಾಗಿರುತ್ತೆ. ಅನ್ಲೈಸ್ ಮಳೆ ಬಂದಿಲ್ಲ ಅಂತಂದರೆ ಈ ಜಾಗದಲ್ಲಿ ಕುತ್ಕೊಂಡು ನೀವು ಊಟ ಕೂಡ ಮಾಡ್ಬೋದು. ಅಥವಾ ಮಕ್ಕಳೇನಾದ್ರು ಇತ್ತು ಅಂತಂದರೆ ಅವ್ರನ್ನ ಸ್ವಲ್ಪ ಹೊತ್ತು ಆಟ ಆಡಲಿಕ್ಕೆ ಕೂಡ ಬಿಡ್ಬೋದು. ಈ ಜಾಗದಲ್ಲಿ ತುಂಬ ಚೆನ್ನಾಗಿರುತ್ತೆ, ವಿಶಾಲವಾದಂಥ ಒಂದು ಜಾಗ. ಕ್ಯೂಟ್ ನಂದಿ. ಲಿಂಗ ಇದ್ದರೆ ನಂದಿ ಇರಲೇಬೇಕಲ್ವ, ಒಳಗಡೆ
ಎದುರುಗಡೆ ಲೇಂಗಾಯಗಳಿದೆ, ಹಾಗೆ ಮುಂದೆ ನಂದಿಯನ್ನು ಕೂರಿಸಿದ್ದಾರೆ. ಸೊ ಅದನ್ನೆಲ್ಲ ನೋಡಿಕೊಂಡು ಹಾಗೆ ನನ್ನನ್ನು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಸ್ನೇಹಿತರೆ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನಮ್ಮ ಹತ್ರ ತರ್ತಾನೆ ಇರ್ತೀನಿ. ಇದರ ನಂತರ ಈಗ ಇಲ್ಲಿ ನೋಡ್ತಿರ್ತಕ್ಕಂಥದ್ದು ಇಲ್ಲೊಂದು ಶಾರದಾ ದೇವಸ್ಥಾನ ಇದೆ, ಶೃಂಗೇರಿ ಮಠದ ಕಡೆಯಿಂದ ಬಂದು ಇಲ್ಲಿ ಕಟ್ಟಿಸಿರ್ತಕ್ಕಂಥದ್ದು. ಹಾಗೆ ನೀವು ಅಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ನೋಡ್ಬೋದು. ಮತ್ತೊಂದು ಪುರಾಣ ಒಂದು ಟೆಂಪಲ್ ಕೂಡ ಇದೆ, ಅಲ್ಲಿ ಒಂದು ಕೊಳವೆ ಕೂಡ ಇದೆ. ಇದನ್ನೆಲ್ಲ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಅಲ್ಲಿವರೆಗೂ ಬೈ.